ಈಗ ಪ್ರಪ್ರಥಮವಾಗಿ ಕಾನೂನು ಹೋರಾಟಕ್ಕೆ ಇವತ್ತೇ ಜಯ ಸಿಕ್ಕಿದೆ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇವತ್ತು ನೀಡಿರುವಂಥ ಆದೇಶದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರ ಪರ ಮೇಲ್ನೋಟಕ್ಕೆ ಯಾವುದೇ ಆರೋಪಗಳು ಇಲ್ಲ ಅಂಥೇಳಿ ಇವತ್ತು 29ರ ತನಕ ಹೈಕೋರ್ಟು ಯಾವುದೇ ಆದೇಶಗಳನ್ನ ಫರ್ದರ್ ಆರ್ಡರ್ಗಳನ್ನ ಯಾರೂ ಕೂಡ ಮಾಡಬಾರ್ದು ಅಂಥೇಳಿ ಆದೇಶ ನೀಡಿರುವಂಥದ್ದು. ನಮಗೆ ಸೂಕ್ಷ್ಮವಾಗಿ ನಮಗೆ ಹಿಂದೆಯಿಂದನೂ ಗೊತ್ತು, ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ರೀತಿಯ ಆರೋಪಗಳು ಇಲ್ಲ, ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂಥೇಳಿ. ಆದರೆ ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ ನಮ್ಮ ಕನ್ನಡ ನೆಲದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಗಟ್ಟಿಯಾಗಿರಬೇಕಾದ್ರೆ ಅದು ಸಿದ್ದರಾಮಯ್ಯನವ್ರ ಕಾರಣದಿಂದ ಜನಪರ ಯೋಜನೆಗಳನ್ನ ಕೊಡ್ತಾರೆ, ಬಡವರಿಗೆ ಅದರಿಂದ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ದುರುದ್ದೇಶದಿಂದ ಸಿದ್ದರಾಮಯ್ಯನವ್ರನ್ನ ಸಕಾರಣಗಳು ಇಲ್ಲದಿದ್ರು ಕೂಡ, ಒಂದೇ ಒಂದು ಸಣ್ಣ ಕಾರಣ ಇಲ್ಲದಿದ್ರು ಕೂಡ ಅವ್ರ ಮೇಲೆ ಒಂದು ಕಾನೂನು ಪ್ರಕ್ರಿಯೆಯನ್ನು ಜಾರಿಗೊಳಿಸಲಿಕ್ಕೆ ರಾಜ್ಯಪಾಲರ ಮುಖಾಂತರ ಒತ್ತಡ ಹೇರಿ ವಿತಿನ್ ಇಮ್ಮಿಡಿಯೇಟ್ ಅರ್ಧ ಗಂಟೆ ಒಳಗಡೆ ಯಾರೋ ಅರ್ಜಿದಾರ ದೂರು ಕೊಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅರ್ಧ ಗಂಟೆ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ಇದು ಎಷ್ಟು ಕಾನೂನು ಬಾಹಿರ? ಒಬ್ಬ ರಾಜ್ಯಪಾಲ ಏನಾದ್ರೂ ಒಂದು ನೋಟಿಸ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕನ್ಸರ್ನ್ ಅಥಾರಿಟಿ ಇರಬೇಕು. ಈಗ ಲೋಕಾಯುಕ್ತರನ್ನ ಪರ್ಮಿಷನ್ ಕೇಳಿದಾರಾ? ಸಿದ್ದರಾಮಯ್ಯವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ಏನಾದರೂ ಲೋಕಾಯುಕ್ತವ್ರು ಕೇಳಿದರೆ ಅದಕ್ಕೆ ಸಕಾರಣ ನಂತರ ನೋಡೋಣ ಅಂತೇಳಿ ಕೊಡ್ಬೋದಾಗಿತ್ತು. ಯಾಕೆಂದರೆ ಲೋಕಾಯುಕ್ತ ಇಮಿಡಿಯೇಟ್ ನನಗೆ ಸಿದ್ದರಾಮಯ್ಯವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಲೋಕಾಯುಕ್ತ ಕೇಳಲ್ಲ. ಯಾಕೆಂತೆ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಂದರೆ ಪೂರ್ವಪರ ವಿಚಾರಿಸ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಕಂಡಕ್ಟ್ ಮಾಡ್ಕೊಂಡು ನೋಡ್ತಾರೆ. ಅಲ್ಲಿ ಯಾವುದೇ ವಿಚಾರಣೆಗಳು ಇಲ್ಲದೆ ಇರೋಂಥ ನಿರಾಧಾರವಾಗಿರೋದು ಇದ್ರೂ ಕೂಡ ಲೋಕಾಯುಕ್ತರು ಏಕಾಏಕಿ ಯಾರೋ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿರುವಂಥ ದೂರಿಗೆ ವಿತಿನ್ ಹಾಫ್ ಅನ್ ಅವರಲ್ಲಿ ಸಿದ್ದರಾಮಯ್ಯವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ನೋಟಿಸ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟ ತಕ್ಷಣ ಆಗಸ್ಟ್ 15ರಂದು ಫ್ಲಾಗ್ ಹಾಯಿಸ್ಟಿಂಗ್ಗೆ ರಾಜ್ಯಪಾಲರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಈ ಮುಖ್ಯಮಂತ್ರಿಗಳು ಹಾಗೂ ಕ್ಯಾಬಿನೆಟ್ ಮಾಡಿರುವಂಥ ಕಾರ್ಯಗಳನ್ನು ಶ್ಲಾಘನೆ ಮಾಡ್ತಾರೆ. ಯಾಕೆಂದರೆ 5 ಗ್ಯಾರಂಟಿಗಳನ್ನ ಏನು ತಂದಿದ್ದೀರಿ, ಅದು ಉತ್ತಮ ರಾಜ್ಯದಲ್ಲಿ ಉತ್ತಮವಾಗಿ ಪ್ರಕ್ರಿಯೆ ಇದೆ, ಬಡವರಿಗೆ ಅನುಕೂಲ ಆಗಿದೆ ಅಂತೇಳಿ ಅರ್ಧ ಗಂಟೆಗಿಂತ ಹೆಚ್ಚಿನ ಕಾಲ ಇದೇ ರಾಜ್ಯಪಾಲರು ಹಿಂದಿನ ದಿನ ಹೊಗಳ್ತಾರೆ. ಆದರೆ ಆಗಸ್ಟ್ 16ರಂದು ಬಂದು ಒಂದು ಪ್ರಾಸಿಕ್ಯೂಷನ್ಗೆ ಏಕಾಏಕಿ ಒಂದು ಪರ್ಮಿಷನ್ನ ಕೊಡ್ತಾರೆ. ಹಾಗಾಗಿ ಇಂಥ ರಾಜ್ಯಪಾಲರ ನಡೆ ಅಸಂವಿಧಾನಿಕವಾದಂತೂ, ಇಂಥದ್ರ ವಿರುದ್ಧ ನಾವೆಲ್ಲರೂ ಇದ್ದೀವಿ. ವಕೀಲರೆಲ್ಲ ತಂಡೋಪತಂಡವಾಗಿ ಸಿದ್ದರಾಮಯ್ಯ ಪರ ನಿಲ್ತೀವಿ ಅಂತೇಳಿ ಇದ್ರ ಮುಖಾಂತರ ನಿಮ್ಗೆ ಕರೆ ಕೊಡ್ತೀವಿ, ಘಂಟಾಘೋಷವಾಗಿ ನಿಮ್ಗೆ ಹೇಳ್ತೀವಿ.